ಟೈಮ್ಗೆ ಸ್ವಾಗತ. ಇವತ್ತು ಏನೇನೆಲ್ಲ ಆಯಿತು, ನಾಡಿದ್ದು 22ನೇ ತಾರೀಕಿನ ತನಕ ಅಧಿವೇಶನ ನಡೀಲಿಕ್ಕಿತ್ತು. ಇವತ್ತು 11 ಗಂಟೆಗೆ ಕಲಾಪ ಆರಂಭ ಆಗುತ್ತೆ, ಲೋಕಸಭಾ ಕಲಾಪ ಆರಂಭ ಆಗುತ್ತೆ. ಅಲ್ಲಿಂದ ಎಲ್ಲಿಯ ತನಕ ಇವರ ಬಂಧನ ಆಗುತ್ತೆ, ಯಾರೆಲ್ಲ ಅಲ್ಲಿಂದ ಜಂಪ್ ಮಾಡ್ತಾರೆ, ಗ್ಯಾಲರಿಯಿಂದ ಜಂಪ್ ಮಾಡ್ತಾರೆ, ಅದು ಎಷ್ಟು ಎತ್ತರದಲ್ಲಿತ್ತು, ಹೇಗಿತ್ತು, ಯಾವ ರೀತಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಯಿತು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಸದನ ಆರಂಭ ಆದಾಗ ಆ ದೃಶ್ಯಾವಳಿ ಈ ರೀತಿ ಇತ್ತು. ಬನ್ನಿ ನೋಡೋಣ. ಕೆಲವು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆ 11 ಗಂಟೆಗೆ ಸದನ ಆರಂಭ ಆಗುತ್ತೆ, ಲೋಕಸಭಾ ಕಲಾಪ ಆರಂಭ ಆಗತ್ತೆ. ಸಭಾಧ್ಯಕ್ಷರು ಕಲಾಪವನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಯಾಕಂದರೆ ಇವತ್ತು 22ನೇ ವರ್ಷ. ಆ ಸಂತಾಪ ಸೂಚಿಸ್ತಾರೆ. 9 ಮಂದಿ ಯೋಧರು, ವಿಶೇಷವಾಗಿ 6 ದೆಹಲಿ ಪೊಲೀಸರು, 2 ಸೆಕ್ಯೂರಿಟಿ ಮತ್ತು ಒಬ್ಬ ಗಾರ್ಡನರ್ ಅವತ್ತು ಹುತಾತ್ಮರಾಗಿರ್ತಾರೆ. ಅವರ ಜೀವವನ್ನು ಬಲಿ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡಿರ್ತಾರೆ. ಯಾಕಂದರೆ 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಅಟ್ಯಾಕ್ ಆಗಿರುತ್ತೆ ಪಾರ್ಲಿಮೆಂಟ್ ಮೇಲೆ. ಅದು ಮುಗಿದ ನಂತರ, ಆ ಕಾರ್ಯಕ್ರಮ ಮುಗಿದ ನಂತರ ಲೋಕಸಭಾ ಕಲಾಪ ಆರಂಭ ಆಗುತ್ತೆ. ಇದು ಮೊದಲ ದೃಶ್ಯ. 10:45ಕ್ಕೆ ಸದನಕ್ಕೆ ಆಗಂತಕರು ಎಂಟ್ರಿ ಕೊಡ್ತಾರೆ. ನೋಡಿ, 11:45ಕ್ಕೆ 11 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ, ಸದನ ಆರಂಭ ಆಗುತ್ತೆ. 11:45ಕ್ಕೆ ನೋಡಿ ಯಾವ ರೀತಿ ಮೇಲ್ಗಡೆಯಿಂದ ಜಂಪ್ ಹೊಡಿತಾರೆ. ಜಂಪ್ ಹೊಡೆದು ನೋಡಿ, ಒಂದರ ಹಿಂದೆ ಇಬ್ಬರು, ಒಟ್ಟು ಇಬ್ಬರು ಇರ್ತಾರೆ. ಆದರೆ ನಮ್ಮ ಸಂಸದರು ಧೈರ್ಯ ತೋರಿಸ್ತಾರೆ. ಎಲ್ಲರೂ ನೋಡಿ ಸುತ್ತಮುತ್ತ ಬರ್ತಾರೆ, ಯಾರು ಓಡಿ ಹೋಗೋದಿಲ್ಲ. ಅದನ್ನೊಂದು ಮೆಚ್ಚಲೇಬೇಕು. ಎಲ್ಲರೂ ಅವರನ್ನು ಸೆರೆ ಹಿಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅವರಿಗೆ ಯಾವ ರೀತಿ ಥಳಿಸ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದು 1:30 ಆಗುವಾಗ ಇನ್ನೊಬ್ಬ, 1:30 ಆಗುವಾಗ ಇನ್ನೊಬ್ಬ. ಮತ್ತೋರ್ವ ಇದು ನೋಡಿ, 1:31 ಅಲ್ಲಿಂದ ನೇರವಾಗಿ ಓಡೋಗ್ತಾನೆ ಸ್ಪೀಕರ್ ಚೇಂಬರ್ ಹತ್ರಕ್ಕೆ. ಸ್ಪೀಕರ್ ಟೇಬಲ್ ಇರುತ್ತಲ್ಲ, ಕುರ್ಚಿ ಇರುತ್ತಲ್ಲ, ಅಲ್ಲಿಗೆ ಓಡೋಗ್ತಾನೆ. ಆಗ ಅವನನ್ನು ಸುತ್ತುವರೆದಾಗ ನೋಡಿ, ಶೂ ಇಂದ ಓಪನ್ ಮಾಡ್ತಾನೆ ಆತ. ಶೂ ಒಳಗೆ ಏನೋ ಇಟ್ಕೊಂಡಿರ್ತಾನೆ. ಶೂವನ್ನು ಓಪನ್ ಮಾಡ್ತಾ ಇದ್ದಾನೆ ನೋಡಿ, ಶೂ ಓಪನ್ ಮಾಡ್ತಾ ಇದ್ದಾನೆ ಆತ. ಶೂವಿನಿಂದ ಒಂದು ಎಲ್ಲೋ ಸ್ಪ್ರೇ ತೆಗಿತಾನೆ. ಅದೃಷ್ಟವಶಾತ್ ಅಲ್ಲಿ ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ಬಹುತೇಕ ಮಂತ್ರಿಗಳಿರೋದಿಲ್ಲ. ಆದರೆ ರಾಹುಲ್ ಗಾಂಧಿ ಇರ್ತಾರೆ ಅಲ್ಲಿ. ಅದಾದ ನಂತರ 1:35 ಆತ ಆ ಎಲ್ಲೋ ಸ್ಪ್ರೇ ಎಲ್ಲ ಕಡೆ ಸ್ಪ್ರೇ ಮಾಡಿ ಹೋಗ್ಬಿಡ್ತಾನೆ. ಅದೊಂದು ಸ್ಮೋಕ್ ಆಗಿರುತ್ತೆ. ಸಾಧಾರಣವಾಗಿ ನಾವು ಈ ಹುಟ್ಟುಹಬ್ಬ ದಿವಸದ ಸಂದರ್ಭದಲ್ಲೆಲ್ಲ ಮಾಡ್ತೀವಲ್ಲ, ಆ ಥರ ಸ್ಮೋಕ್. ಯಾವುದೇ ಅಪಾಯಕಾರಿ ಆಗಿರಲಿಲ್ಲ. ಆದರೆ ಒಂದು ರೀತಿಯಲ್ಲಿ ಕರೆಂಟ್ ಸುಟ್ಟಾಗ ಒಂದು ಪ್ಲಾಸ್ಟಿಕ್ ವಾಸನೆ ಬರುತ್ತಲ್ಲ, ಆ ರೀತಿ ವಾಸನೆ ಬರ್ತಾ ಇತ್ತಂತೆ. ನೋಡ್ತಾ ನಿಂತುಬಿಟ್ರು ರಾಹುಲ್ ಗಾಂಧಿ. ಅದಾದ ನಂತರ ಯಾವ ರೀತಿ ಥಳಿಸ್ತಾರೆ ನೋಡಿ. 1:45 ಸುಮಾರಿಗೆ ಎಲ್ಲ ಸಂಸದರು ನೋಡಿ, ವಯಸ್ಸಾಗಿರೋ ಸಂಸದರು ಕೂಡ ಇದ್ದಾರೆ, ಧೈರ್ಯ ತೋರಿದ್ರು. ಬಡ್ದು ಹಾಕಿದ್ರು, ಕೂದಲು ಹಿಡಿದು ಎಳೆದಾಡಿದ್ರು, ಸೆಕ್ಯೂರಿಟಿಗೆ ಸಪೋರ್ಟ್ ಕೊಟ್ಟರು. ಅದರೊಳಗಡೆ ಮಾರ್ಷಲ್ಗಳಿರ್ತಾರೆ. ಒಬ್ಬರನ್ನ ಹಿಡಿದು ಥಳಿಸ್ತಾರೆ ಸಂಸದರೆಲ್ಲ ಸೇರಿ, ಮೇಲೆ ಕೆಳಗೆ ಎಲ್ಲ ಬಗ್. 1:36 ಸಮಯ, 11:45 1:36 ಇಬ್ಬರು ಅಲ್ಲಿ ಮೇಲ್ಗಡೆ ಗ್ಯಾಲರಿಯಿಂದ ನೋಡಿ, ಇಬ್ಬರನ್ನು ಹಿಡಿದ ಮಾರ್ಷಲ್ಸ್, ಎಲ್ಲ ಮಾರ್ಷಲ್ಗಳಿರ್ತಾರೆ. ಇಬ್ಬರನ್ನು ಕೂಡ ಹಿಡ್ಕೊಂಡು ವಶಕ್ಕೆ ಪಡ್ಕೋತಾರೆ ಮಾರ್ಷಲ್ಸ್. ಇದು 1:40ಕ್ಕೆ ನಡೆಯುವಂಥ ಘಟನೆ. ನಿಮಗೆ ಸಂಪೂರ್ಣ ಮಾಹಿತಿ. ಇದು ಹೊರಗಡೆ 1:45ಕ್ಕೆ ಸಂಸತ್ ಹೊರಗೆ ಕಲರ್ ಸ್ಮೋಕ್. ಹೊರಗಡೆ ಕೂಡ ಇರ್ತಾರೆ, ಹೊರಗಡೆ ಕೂಡ ಕಲರ್ ಸ್ಮೋಕ್ ನೋಡಿ, ಕ್ರಿಯೇಟಿವ್ ಕಲರ್ ಸ್ಮೋಕ್. ಇದನ್ನು ಅಷ್ಟು ದೊಡ್ಡ ಕಲರ್ ಸ್ಮೋಕನ್ನು, ಅಥವಾ ಅದಕ್ಕಿಂತ ಸಣ್ಣದಿರ್ಬೋದು, ಇದು ಹೊರಗೆ ಇರುವಂಥದ್ದು, ಹೆಂಗೆ ತಗೊಂಡೋದ್ರು? ಕಲರ್ ಸ್ಮೋಕ್ ಅಲ್ಲೂ ಕೂಡ ಬಿಡ್ತಾ ಇದ್ದಾರೆ ಅವರು. ಇದೇ ಕಲರ್ ಸ್ಮೋಕ್ 1:45, 11:45ರಿಂದ 1:40, 2 ಗಂಟೆಗಳ ತನಕ ಹೊರಗಡೆ, ಸಂಸತ್ ಹೊರಗೆ ಕಲರ್ ಸ್ಮೋಕ್. ಆಗ ಕೆಲವರು ಗೊತ್ತಾಯಿತು, ಇದು ನೋಡಿ ನೀಲಂ ಕೌರ್, ಸಾಗರ್ ಶರ್ಮಾ ಆರೋಪಿ ನೀಲಂ ಕೌರ್ ಅನ್ನುವಂಥ ಹೆಣ್ಮಗಳಿರ್ತಾರೆ ಹೊರಗಡೆ ನೋಡಿ. ನೀಲಂ ಕೌರ್ ದಬ್ಬಾಳಿಕೆ ಆಗಿದೆ ಅಂತ ಹೇಳ್ತಾ ಬರ್ತಾರೆ. ಒಂದು ಕಡೆ ಕೇಳಿ ಬಂದಂಥ ಮಾತು, ಬೋಲೋ ಭಾರತ್ ಮಾತಾ ಕಿ ಜೈ ಅಂತಲೂ ಅಂತಾರೆ, ಜೈ ಭೀಮ್ ಅಂತಲೂ ಅಂತಾರೆ. ಕೇಳಿ ಬಂದ ಮಾತು, ಸರ್ವಾಧಿಕಾರ ನಿಲ್ಲಿಸಿ ಅಂತ ನೀಲಂ ಕೌರ್ ಘೋಷಣೆ. 42 ವರ್ಷ ವಯಸ್ಸಿನ ನೀಲಂ ಕೌರ್. ಯಾರು ಇವರೆಲ್ಲ ಹೇಳ್ತೀನಿ, ಪ್ರತಿಯೊಂದು ಹೇಳ್ತೀನಿ. ಇವರ ಹಿನ್ನೆಲೆ ಏನು, ಇವರು ಏನು ಕಲ್ತಿದ್ದಾರೆ, ಯಾಕಾಗಿ ಮಾಡ್ತಾ ಇದ್ದಾರೆ. ಸರ್ವಾಧಿಕಾರ ನಿಲ್ಲಿಸಿ 1:46ಕ್ಕೆ ಘೋಷಣೆ ಆಗುತ್ತೆ.
ಮಧ್ಯಾಹ್ನ 1:48ಕ್ಕೆ ಆರೋಪಿಗಳನ್ನು ಕರೆದೊಯ್ತಾರೆ ಕಾಕಿ ಪೊಲೀಸ್. ಈ ಕಾಕಿ ಪೊಲೀಸರು ನಮ್ಮನ್ನು ಕಾಯ್ತಾ ಇರ್ತಾರೆ. ಎಲ್ಲರನ್ನು ಕೂಡ ತಹಬದಿಗೆ ತರ್ತಾರೆ. ಅವರನ್ನು ವಶಕ್ಕೆ ತೆಗೆದುಕೊಂಡು ಕರ್ಕೊಂಡು ಹೋಗ್ತಾರೆ. ನೀಲಂ ಕೌರ್ ಇರ್ಬೋದು. ಅದಾದ ನಂತರ ಸಾಗರ್ ಶರ್ಮಾ ಹೊರಗಡೆ ಇದ್ನಲ್ಲ, ಸಾಗರ್ ಶರ್ಮಾ ನೀಲಂ ಕೌರ್ ಜೊತೆ, ಒಳಗಿದ್ದವ ಮನೋರಂಜನ್, ಹೊರಗಿದ್ದವ ಸಾಗರ್ ಶರ್ಮಾ ಮತ್ತು ನೀಲಂ ಕೌರ್. ಸಾಗರ್ ಶರ್ಮಾ ಅವನ ಬಳಿದ್ದ ಪಾಸ್ ಇದೆಯಲ್ಲ, ಒಂದು ಪಾಸ್ ಇಲ್ಲದೆ ಬರೋಕ್ಕಾಗಲ್ಲ. ಅದು ಪಾಸ್ ಯಾರ್ದು ಅಂತಂದರೆ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಕೊಟ್ಟಂಥ ಪಾಸ್. ಅದು ಕೂಡ ದೆಹಲಿ ಕಚೇರಿಯಿಂದ ಪಡ್ಕೊಂಡಂಥ ಪಾಸ್. ಗಾಡಿ ಬೀಡಿ ಪಡ್ಕೊಂಡ್ರು ಅಂತ ಹೇಳಿ ಆಮೇಲೆ ಪ್ರತಾಪ್ ಸಿಂಹ ಹೇಳ್ತಾರೆ. 2:15ಕ್ಕೆ ಉಗ್ರ ನಿಗ್ರಹ ದಳ ಎಂಟ್ರಿ ಆಗತ್ತೆ. ಕಂಪ್ಲೀಟ್ ಚೆಕ್ ಮಾಡುತ್ತೆ. ಇಡೀ ಸಂಸತ್ತನ್ನು ಚೆಕ್ ಮಾಡುತ್ತೆ. ಇಷ್ಟು ದೃಶ್ಯ, 12 ದೃಶ್ಯ, 2:15 ತನಕ, 11 ಗಂಟೆಯಿಂದ 2:15 ತನಕ ಏನೆಲ್ಲ ಆಯಿತು ಅನ್ನೋದನ್ನು ತೋರಿಸಿದ್ವಿ. ಉಗ್ರ ನಿಗ್ರಹ ದಳ ಬರ್ತಾ ಇದ್ದಾರೆ, ಎಲ್ಲ ರೀತಿಯಲ್ಲಿ ಚೆಕ್ ಮಾಡುತ್ತೆ. ಯಾರು ಇವರು? 7 ಜನ ದಸ್ತಗಿರಿ ಆಗಿದ್ದಾರೆ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾರಿವರು? ದಾಳಿಕೋರರು ಯಾರ್ಯಾರು, ಆಮೇಲೆ ಇವರ ಹಿನ್ನೆಲೆ ಏನು? ಸಾಗರ್ ಶರ್ಮಾ, 27 ವರ್ಷದ ಸಾಗರ್ ಶರ್ಮಾ, 27 ವರ್ಷದ ಸಾಗರ್ ಶರ್ಮಾ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಮತ್ತೋರ್ವ ಮನೋರಂಜನ್ ಇಂಜಿನಿಯರಿಂಗ್ ಪದವೀಧರ, 34 ವರ್ಷ. ಅನ್ಮೋಲ್ ಶಿಂಧೆ ಮಹಾರಾಷ್ಟ್ರದ ಲಾತೂರಿನವ, 25 ವರ್ಷದ ಯುವಕ. ನೀಲಂ ಕೌರ್ ರೈತ ಹೋರಾಟದಲ್ಲಿ ಭಾಗಿಯಾಗಿರುವ 42 ವರ್ಷದ ಮಹಿಳೆ. ವಿಕ್ಕಿ ಶರ್ಮಾ ಆಶ್ರಯ ನೀಡಿದವರು, ವಿಕ್ಕಿ ಶರ್ಮಾ ಪತ್ನಿ ಆಶ್ರಯ ನೀಡಿದವರು. ಲಲಿತ್ ಝಾ ಗುರುಗ್ರಾಮನ ಮತ್ತೊಬ್ಬರು. ಈ 7 ಜನರನ್ನು ಕೂಡ ಇದೀಗ ವಶಕ್ಕೆ ಪಡೆಯಲಾಗಿದೆ. 7 ಜನರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಏನಾಯಿತು ವೀಕ್ಷಕರೇ? ಇವತ್ತು ಬಹಳ ದೊಡ್ಡ ಒಂದು ವಿಸ್ಫೋಟಕ ಕೃತ್ಯವೇ ನಡೆದು ಹೋಯಿತು. ನನಗೀಗಲೂ ಅನ್ನಿಸ್ತಾ ಇದೆ, ಅಲ್ಲಿ ರಾಹುಲ್ ಗಾಂಧಿ ಬೆಕ್ಕಸ ಬೆರಗಾದ ರೀತಿಯಲ್ಲಿ ನೋಡ್ತಾ ನಿಂತಿದ್ರಲ್ಲ, ಒಂದು ವೇಳೆ ಪ್ರಧಾನಮಂತ್ರಿಗಳು ಕೂಡ ಇದ್ದು, ಗೃಹ ಸಚಿವರು ಕೂಡ ಇದ್ದು, ಆ ಆಗಂತುಕ ಅದೇ ರೀತಿಯ ಎಲ್ಲೋ ಸ್ಪ್ರೇಯನ್ನು ಮಾಡಿಬಿಟ್ಟು ಆ ಫೋಟೋ ಏನಾದರೂ ವೈರಲ್ ಆಗ್ತಾ ಇದ್ದರೆ ಹೆಂಗೆ ಅನಿಸ್ತಾ ಇತ್ತು ಭಾರತದ ಘನತೆಯ ಬಗ್ಗೆ? ಅಂದರೆ ಯಾರೋ ಒಬ್ಬ ಕಾಂಜಿ ಪಿಂಜಿಗಳು ಬಂದು ಈ ರೀತಿ ಸ್ಪ್ರೇ ಮಾಡಿ ಹೊರಟೋಗ್ಬಿಟ್ರು ಅಂತಂದರೆ ಏನ್ರಿ ಅರ್ಥ? ಅದೃಷ್ಟವಶಾತ್ ಪ್ರಧಾನಿಗಳಿರಲಿಲ್ಲ. ಏನಾಯ್ತು ಇವತ್ತು? ಕರೆಕ್ಟಾಗಿ 22 ವರ್ಷದ ಹಿಂದೆ ಇದೇ ತಾರೀಕಿನಂದು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗಿತ್ತು. 9 ಜನ ಸಾವಿಗೀಡಾಗಿದ್ದರು, 22 ಜನ ಗಾಯಗೊಂಡಿದ್ದರು. 6 ಜನ ಪೊಲೀಸರು, 2 ಸೆಕ್ಯೂರಿಟಿ ಮತ್ತು 1 ಗಾರ್ಡನರ್ ಸಾವಿಗೀಡಾಗಿದ್ದರು. ಇವತ್ತು ಬೆಳಗ್ಗೆ ಪಾರ್ಲಿಮೆಂಟ್ನಲ್ಲಿ ಆ 9 ಜನಕ್ಕೂ ಕೂಡ ಗೌರವ ಸಲ್ಲಿಸಿ ಪ್ರಧಾನಮಂತ್ರಿ ಆದಿಯಾಗಿ, ಸಭಾಧ್ಯಕ್ಷರಾದಿಯಾಗಿ, ಉಪಸಭಾಪತಿ ಆದಿಯಾಗಿ, ಗೃಹ ಸಚಿವರಾದಿಯಾಗಿ ಕೈ ಮುಗಿದು ಒಳಗೆ ಬಂದು ಕಾರ್ಯಕ್ರಮ ಆರಂಭ ಆಗಿತ್ತು. ಇದು ಇವತ್ತು ಬೆಳಗ್ಗೆ ಆಗಿದ್ದು. ಇವತ್ತು 22 ವರ್ಷದ ಹಿಂದಿನ ಘಟನೆಗೆ ನೋಡಿ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದಾರೆ, ಓಂ ಬಿರ್ಲಾ ಅವರಿದ್ದಾರೆ, ಸೋನಿಯಾ ಗಾಂಧಿ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಲೋಕಸಭೆಯಲ್ಲಿ ನಡೆದಿರೋ ಭದ್ರತಾ ಲೋಪ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇದೇ ವರ್ಷ ಮೇ ತಿಂಗಳಲ್ಲೇ ಉದ್ಘಾಟನೆಗೊಂಡ ಹೊಸ ಸಂಸತ್ ಭವನದಲ್ಲಿ ನೂತನ ತಂತ್ರಜ್ಞಾನ ಹಾಗೂ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸಲಾಗಿತ್ತು. ಆದರೆ ಇಂದು ಲೋಕಸಭೆಯಲ್ಲಿ ನಡೆದಿರೋ ಭದ್ರತಾ ವೈಫಲ್ಯ ನೂತನ ಸಂಸತ್ ಕಟ್ಟಡದ ನಿರ್ವಹಣೆ ಬಗ್ಗೆ ಪ್ರಶ್ನೆ ಎತ್ತುವಂತೆ ಮಾಡಿದೆ. ಇನ್ನು 22 ವರ್ಷದ ಹಿಂದೆ ಅಂದ್ರೆ 2001 ಡಿಸೆಂಬರ್ 13ರಂದು ಇದೇ ಲೋಕಸಭೆ ಮೇಲೆ ಭಯೋತ್ಪಾದಕ ದಾಳಿ ನಡೆದಿತ್ತು. ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆ ನೇತೃತ್ವದಲ್ಲಿ ನಡೆದಿದ್ದ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದವನು ಅಫ್ಜಲ್ ಗುರು. ಈ ದಾಳಿಯಲ್ಲಿ ಭಯೋತ್ಪಾದಕರು ಸೇರಿ 9 ಜನ ಬಲಿಯಾಗಿದ್ರು. ಇಂದು ಕೂಡ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾದವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿ ಕಲಾಪವನ್ನು ಆರಂಭಿಸಲಾಯಿತು. ಸ್ಪೀಕರ್ ನಾವು ಯಾವಾಗಲೂ ಭಯೋತ್ಪಾದಕ ದಾಳಿಯ ವಿರುದ್ಧ ಎಂದು ಹೇಳಿ ತಮ್ಮ ಮಾತನ್ನು ಮುಗಿಸಿದ ಕೆಲವೇ ಹೊತ್ತಲ್ಲ ಎಲ್ಲಿಂದಲೂ ಬಂದ ಆಗಂತುಕ ಸದನದಲ್ಲಿ ಗದ್ದಲ ಎಬ್ಬಿಸಿದ್ದ. ಏಕಾಏಕಿ ಬಂದ ಆಗಂತುಕನನ್ನ ಕಂಡ ಸಂಸದರು ಗಾಬರಿಗೊಂಡಿದ್ರು. ಇನ್ನು
ಲೋಕಸಭೆಯಲ್ಲಿ ಭಾರೀ ಹೈಡ್ರಾಮಾ ನಡೀತಿದ್ದಂತೆ ಒಳಬಂದ ಭದ್ರತಾ ಅಧಿಕಾರಿಗಳು ಎಲ್ಲ ಸಂಸದರಿಗೆ ರಕ್ಷಣೆ ಕೊಟ್ಟು ಹೊರ ಕಳುಹಿಸುವ ಕೆಲಸ ಮಾಡಿದ್ರು. ಮತ್ತೊಮ್ಮೆ ಇಡೀ ಲೋಕಸಭೆಯನ್ನ ಸಂಪೂರ್ಣ ತಪಾಸಣೆಯನ್ನ ಮಾಡಿದ್ರು. ಕೆಲ ದಿನಗಳ ಹಿಂದೆಯಷ್ಟೇ ಗುರುಪತ್ವಂತ್ ಸಿಂಗ್ ಇದೇ ದಿನ ಲೋಕಸಭೆ ಮೇಲೆ ದಾಳಿ ನಡೆಸುವುದಾಗಿ ಬೆದರಿಕೆ ಹಾಕಿದ್ದ. ಈ ಹಿನ್ನೆಲೆಯಲ್ಲಾದರೂ ಭದ್ರತೆ ಹೆಚ್ಚಾಗಬೇಕಾಗಿತ್ತು. ಆದರೆ ಈ ರೀತಿ ಭದ್ರತಾ ಲೋಪ ನಡೆದಿರೋದು, ಯಾರೋ ಆಗಂತುಕ ಬಂದು ಗದ್ದಲ ಸೃಷ್ಟಿಸಿರೋದು ದೇಶವನ್ನ ಬೆಚ್ಚಿ ಬೀಳಿಸಿದ. ಯಾರಿವರು, ಏನಿವರ ಉದ್ದೇಶ? ಇನ್ನಷ್ಟೇ ತನಿಖೆಯಿಂದ ಹೊರಬರಬೇಕಾಗಿದೆ. ನಮ್ಮ ಉದ್ದೇಶ ಈಡೇರಿದೆ ಅಂತ ಹೇಳಿ ಅವರನ್ನು ವಿಚಾರಣೆಗೊಳಪಡಿಸುವಾಗ ಹೇಳಿದಂಥ ಮಾತು. ಉದ್ದೇಶ ಈಡೇರಿದೆ ಅಂತ ಹೇಳಿದಾರಂತೆ, ಏನು ಅಂತ ಗೊತ್ತಿಲ್ಲ. ಈ ಅಟ್ಯಾಕ್ ಆದಾಗ ಅಥವಾ ಈತ ಇಬ್ಬರು ಕೂಡ ಅಲ್ಲಿ ಸಂಸತ್ತಿಗೆ ಜಿಗಿದಾಗ 4ನೇ ಗ್ಯಾಲರಿಯಲ್ಲಿದ್ದರು ಇಬ್ಬರು ಕೂಡ, ಮನೋರಂಜನ್ ಮತ್ತೋರ್ವ. ಯಾರೆಲ್ಲ ಇದ್ದರು ಒಳಗಡೆ? ನಮ್ಮ ಕರ್ನಾಟಕದ MP ಗಳು ಮತ್ತು ಬಹಳ ಮುಖ್ಯವಾಗಿರುವಂಥವ್ರು ಯಾರಿದ್ರು? ಮೊದಲನೇದಾಗಿ ರಾಹುಲ್ ಗಾಂಧಿ ಇದ್ದರು. ಗಮನಿಸ್ತಾ ಇದ್ರು ಯಾರೆಲ್ಲ ಇದ್ರು ಅಂತೇಳಿ. ರಾಹುಲ್ ಗಾಂಧಿ ಅವರಿದ್ದರು, DK ಸುರೇಶ್ ಕರ್ನಾಟಕದಿಂದ ಇದ್ದರು, ಆನಂತರ ನಳಿನ್ ಕುಮಾರ್ ಕಟೀಲ್ ಅವರಿದ್ದರು, ಉಮೇಶ್ ಜಾಧವ್ ಅವರಿದ್ದರು, ಪ್ರತಾಪ್ ಸಿಂಹ ಇದ್ದರು. ರಾಹುಲ್ ಗಾಂಧಿ, DK ಸುರೇಶ್, ನಳಿನ್ ಕುಮಾರ್ ಕಟೀಲ್, ಮುನಿಸ್ವಾಮಿ ಕೋಲಾರ ಸಂಸದ ನಾವು ನೋಡಿದ್ವಿ, ಉಮೇಶ್ ಜಾಧವ್, ಪ್ರತಾಪ್ ಸಿಂಹ, ಗುರ್ಜಿತ್ ಸಿಂಗ್ ಆಯ್ಲಾ ಕಾಂಗ್ರೆಸ್ ಸಂಸದ, ಗುರ್ಜಿತ್ ಸಿಂಗ್ ಆಯ್ಲಾ ಕಾಂಗ್ರೆಸ್ ಸಂಸದ ಪಗಡೆ ಹಾಕ್ಕೊಂಡಿರುವಂಥವರು. ನಂತರ ಹನುಮಾನ್ ಬೆನಿವಾಲ್ RLTP ಸಂಸದ ನಾಗೌರ್. ಯಾಕೆ ಗುರ್ಜಿತ್ ಸಿಂಗ್ ಆಯ್ಲಾ ಮತ್ತು ಹನುಮಾನ್ ಬೆನಿವಾಲ್ ಅವರೇ ಅಟ್ಯಾಕ್ ಮಾಡಿ ಅವರಿಗೆ ಗುದ್ದಿ ಅವರನ್ನು ಥಳಿಸಿ ಬಂಧಿಸೋದಕ್ಕೆ ನೆರವಾಗಿದ್ದ. ಜೊತೆಗೆ ನಮ್ಮ ಕರ್ನಾಟಕದ ಸಂಸದರು ಕೂಡ ನೆರವಾಗಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಮುನಿಸ್ವಾಮಿ ಅವರಿರ್ಬೋದು, ಎಲ್ಲರೂ ಕೂಡ. ಇನ್ನೂ ಹೆಚ್ಚಿನವರಿದ್ದರು, ಆದರೆ ಪ್ರಮುಖವಾಗಿ ಇಷ್ಟು ನಮ್ಮ ನಾಯಕರು ಅಲ್ಲಿದ್ದರು. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಇದ್ದರು, ಕರ್ನಾಟಕದವರಿದ್ದರು, ಅಮೃತ್ಸರ ಮತ್ತು ನಾಗೌರ್ ಇವರೆಲ್ಲ ಇದ್ದರು.